ಕೊಳ್ಳಂಗಿರಿ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಜಿಪ್ಲೈನ್ ಹತ್ರ ಬಂದ್ರಿ. 100 ರೂಪಾಯಿ ಅಂತ ಒಂದು ಜಿಪ್ಲೈನು. ಇಲ್ಲಿಂದ ಇಷ್ಟೇ ಗಾಯ್ಸ್ ಜಿಪ್ಲೈನು. ಅದಕ್ಕೆ ಹೋಗಕ್ಕೆ ಬೇಡ ಅಂತ ಅನ್ಕೊಂಡು ನಾವು ಹೋಗ್ತಾ ಇಲ್ಲ. ನಮ್ಮ ಮಿಸ್ ಹೋಗ್ತಾವ್ರೆ. ಜಿಪ್ಲೈನು ಇಲ್ಲಿಂದ ಹಿಡ್ದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ 300 ರುಪೀಸ್ ಅಂತೆ. 150 300. ನಮ್ಮ ಮಿಸ್ಸು ರೆಡಿ ಆಗ್ತಾವ್ರೆ ನೋಡ್ರಿ. ಇಲ್ಲವ್ರೆ ರೆಡಿ ಆಗ್ತಾವ್ರೆ ಹೋಗೋಕ್ಕೆ. ನೋಡ್ತಾ ರೀ, ನಾವು ಜೋಕಾಲಲ್ಲಿ ಆಡ್ತಾ ಇದೀವಿ ಗೈಸ್. 300 ರೂಪಾಯಿ ಇಲ್ಲ, ಲೋ ಬಜೆಟ್ ಸಸ್ತಾ ಮಾಲ್, ಫ್ರೀ ಜೋಕಾಲಿ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹುಣ್ಣಮ್ಮ ಫಾಲ್ಸ್ ಹತ್ರ ಬಂದ್ರಿ. ಹುಣ್ಣಮ್ಮ ಫಾಲ್ಸ್ ಎಲ್ಲ ನೋಡಿದ್ರಿ. ನೀರೆಲ್ಲ ಮಸ್ತಾಗಿ ಬರ್ತಾಯಿತ್ತು. ವ್ಯೂ ಎಲ್ಲ ನೋಡ್ತಾ ಇದ್ದಂಗೆ ಆಮೇಲೆ ಹೆವಿ ಜನ ಆಗೋದ್ರು. ಅಲ್ಲಿ ಇನ್ನೇನು ಆಟ ಆಡೋದು ಅಂದ್ಬಿಟ್ಟು ಸೀದಾ ಜೆರಿ ಫಾಲ್ಸ್ ಹತ್ರ ಹೋಗೋಣ ಅಂದರು. ಹುಣ್ಣಮ್ಮ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಜೆರಿ ಫಾಲ್ ಹತ್ರ ಬಂದ್ರಿ. ಬರ್ತೀನಿ ಇರೋ. A few moments later. ಗೈಸ್ ಜೆರಿ ಫಾಲ್ಸ್ಗೆಲ್ಲ ಹೋಗಿ ಜೆರಿ ಫಾಲ್ಸ್ ಎಲ್ಲ ನೋಡಿಕೊಂಡು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ನಾವಿವಾಗ ಬಂದಿದ್ದು ಝೆಡ್ ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದರೆ. ಬೆಟ್ಟ ಕೊಟ್ಟ ತಿರ್ಗಾ ಸ್ಟಾರ್ಟ್ ಆಗಿತ್ತು ನಮ್ಮದು. ಕೆಳಗಡೆಯಿಂದ ಬರ್ತಾ ನಾನು ಇಷ್ಟ ಮೇಲೆ ಇದ್ದೀನಿ. ಅವ್ರು ನೋಡ್ರಿ ಎಲ್ಲ ಕೆಳಗಡೆ ಅವರೇ. ಊಟ ಎಲ್ಲ ಮಾಡಿದ್ರಿ, ಚೆನ್ನಾಗಿತ್ತು. ತಿನ್ಕೊಂಡು ಊಟ ತಿಂದಿದ್ದು ಕರೆಕ್ಟಾಗಿ ಎತ್ತಾ ಇದೀವಿ ಬೆಟ್ಟನ. ಚೆಕ್ಔಟ್ ಮಾಡ್ರಿ, ಇದೆ ಝೆಡ್ ವ್ಯೂ ಪಾಯಿಂಟ್. ಅಲ್ಲಿ ನಿಮ್ಗೊಂದು ಸಣ್ಣದಾದ ದೇವಸ್ಥಾನ ಕಾಣಿಸ್ತಿರ್ಬೋದು. ಅಲ್ಲಿ ಕಾಣಿಸ್ತಾ ಇರೋ ದೇವಸ್ಥಾನಕ್ಕೆ ಫುಲ್ ಜನ ಇರ್ತಾರೆ. ಅದು ವರ್ಷಕ್ಕೆ ಒಂದೇ ಸಲ ಓಪನ್ ಆಗೋದು. ಎಲ್ಲ ಫುಲ್ ಜನ ಇರ್ತಾರೆ. ಅದು ಇವಾಗ ಕ್ಲೋಸ್ ಆಗಿದೆ, ಅದಕ್ಕೆ ಜನ ನಮ್ಮನ್ನೆಲ್ಲ ಇವಾಗ ಒಂದು ಶಾಪಿಂಗ್ ಅಂತ ಹಾಕೋರೆ. ಇಲ್ಲಿ ಅಂತ ತೊಸೂರಲ್ಲಿ ಹಾಕಿದ್ದಾರೆ. GS ಗಿರಿಯಾ ಸ್ಪೈಸಸ್ ಅಂತ ಹಾಕೋರೆ. ನೋಡಿದ್ರೆ ಎಲ್ಲ ಬರೀ ಸ್ಪೈಸು ಸೆಂಟು ಅವು ಇವು ಜಾತ್ರೆ ಸಾಮಾನುಗಳೆಲ್ಲ ಇಕ್ಕೋರೆ. ಇದನ್ನು ತಗೊಂಡು ಏನು ಮನೆಗೆ ಹೋದರೆ ಸೈಕ್ ಮಾಡ್ತಾರೆ ನಮ್ಗಂತೂ. ಟಿ ನೋಡ್ರಿ ನಮ್ದಿಲ್ಲ ಐತೆ. ಇವರೇ ನಮ್ಮ ಟ್ರಿಪ್ ಓನರು. ಏನು ಮಾಡ್ತೀರಾ ಗೈಸ್ ಇವನ್ನೆಲ್ಲ ತೊಗೊಂಡು ಹೇಳ್ರಿ. ನೀವೇನು ತೊಗೊಬೇಕು ಅಂದರೆ ಬಂದು ತೊಗೊಳ್ರಿ. ಚೆನ್ನಾಗಿದೆ ಒಟ್ಟಿನಾಗ, ಮಾತ್ರ ಚೆನ್ನಾಗಿಲ್ಲ ಅಂತಿಲ್ಲ, ಚೆನ್ನಾಗೈತಿ. ಬಂದ್ರಿ ಎಲ್ಲ ಪೆಟ್ರೋಲ್ ಬಂಕ್ ಹತ್ರ ಹಾಕಿದ್ರಿ. ಇವಾಗ ನ್ಯೂ ಇಯರ್ ಸ್ಪೆಷಲ್ಲು 2ನೇ ತಾರೀಕೊಂದು ನಾವು ಕೇಕ್ ಕಟ್ ಮಾಡೋಣ ಅಂತ. ಕೇಕ್ ಅಲ್ಲ ನೋಡಿ, ಇದೇ ನೋಡಿ ಗೈಸ್ ಕೇಕು. ಇವಳೇನು ಹೇಳ್ತಾಳೆ ಹೇಳಿ. ಇವರೇ ನಮ್ಮ ಮಿಸ್ಸು ನೋಡ್ರಿ. ಇದೇ ಕೇಕು, ಇದೇ ನಮ್ಮ ಟಿ ಎಲ್ಲ ಟ್ರಿಪ್ ಎಲ್ಲ ಮುಗಿತಾ ಬಂತು. ಇನ್ನೇನು ಊಟಕ್ಕೊಂದು ಬಾಕಿ ಐತೆ. ಎಲ್ಲ ಮಾಡಿಕೊಂಡು ಸೀದಾ ಮನೆಗೆ ಹೋಗೋದು. ಜೈ ಶ್ರೀರಾಮ್, ಜೈ ಶ್ರೀರಾಮ್.